ವಿಜಯಪುರ ಜಿಲ್ಲೆಯಲ್ಲಿ ಗಾಣಿಗ ಸಮಾಜ ದೊಡ್ಡದಿದೆ ಎಂದು ಮಾಜಿ ಸಚಿವ ಎಸ್.ಕೆ. ಬೆಳುಬ್ಬಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜ ಸಾಧನೆ ಮಾಡುವಂಥ ಪ್ರಾಮಾಣಿಕ ಸಮಾಜವಾಗಿದೆ. ಆದರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಲೋನಿ ಅವರಿಗೆ ನಾವು ಮನವಿ ಮಾಡುತ್ತೇವೆ. ನಿಮ್ಮನ್ನು ಗಾಣಿಗ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದೆವು. ಅವರು ಕಾಂಗ್ರೆಸ್ ಸೇರಿದ್ದಾರೆ. ಕೂಡಲೇ ಅವರು ಸಮಾಜದ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸುತ್ತೇನೆ ಎಂದರು. ಮತ್ತು ಪ್ರಾಮಾಣಿಕ ಸಮಾಜ ಗಾಣಿಗ ಸಮಾಜ ಅಂದ್ರೆ ತಮ್ಮ ಕೈಯಿಂದ ಖರ್ಚು ಮಾಡಿ ಚುನಾವಣೆ ಮಾಡ್ತಕ್ಕಂಥವ್ರು, ಏನೋ ಕೊಡ್ತಕ್ಕಂಥ ದುಡ್ಡಿಗಾಗಿ ಆಸೆ ಮಾಡ್ತಕ್ಕಂಥ ಸಮಾಜ ಅಲ್ಲ ನಮ್ದು ಯಾವುದು ಕೂಡ. ಹೀಗಾಗಿ ಮತ್ತು ಸಾಧನೆ ಮಾಡ್ತಕ್ಕಂಥ ಸಮಾಜ ನಮ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಹಲವಾರು ಘಟನೆಗಳಾಗಿದ್ದಾವೆ. ಇವತ್ತು ಮಲ್ಲು ಲೋಡಿ ಅವ್ರನ್ನ ನಾವು ರಾಷ್ಟ್ರೀಯ ಗಾಣಿಗ ಸಮಾಜದ ಗೌರವ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ವಿ ನಾವು ಸೇರಿ. ಆದ್ರೆ ಇವತ್ತು ದುರ್ದೈವದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ ಅವರು. ಹೀಗಾಗಿ ಅವರಿಗೆ ವಿನಂತಿ ಮಾಡ್ತೀವಿ, ನಾವು ಯಾವುದೇ ಪಕ್ಷ ಸೇರೋದಕ್ಕೆ ಹೋಗೋದಕ್ಕೆ ಎಲ್ಲರೂ ಸ್ವತಂತ್ರವಾಗಿರ್ತಕ್ಕಂಥದ್ದು. ಯಾರು ಕಟ್ಟಡಗಳನ್ನ ಯಾರು ಹಾಕುವುದಿಲ್ಲ, ಅವರು ಕೂಡ ಸ್ವತಂತ್ರವಾಗಿರ್ತಕ್ಕಂಥದ್ದು. ನೀವು ಜಿಲ್ಲಾ ಅಧ್ಯಕ್ಷ ಆಗಿದ್ದು ಸಂತೋಷ ಪಡ್ತೀವಿ ನಾವು. ಆದ್ರೆ ಸಮಾಜ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಮಾಡಿದೀವಿ ನಾವು, ಕಾರ್ಯಾಧ್ಯಕ್ಷ ಮಾಡಿದೀವಿ. ತಕ್ಷಣ 1 ಗಂಟೆ ಕೂಡ ತಡ ಆಗಬಾರ್ದು. ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಮಾಜದಾಗ ಬಹಳ ಮುತ್ಸದ್ದಿಗಳದಾರ, ಹಿರಿಯರು ಅದಾರ, ನಿವೃತ್ತ ಅಧಿಕಾರಿಗಳು ಅದಾರ. ಅವ್ರು ಅದನ್ನ ಆ ಪದವನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲ ಸೇರಿ ನಾವು ಮಾಡ್ತೀವಿ. ಅದನ್ನ ಯಾರ್ಯಾರ ಹುದ್ದೆದಾಗ ಇವತ್ತು ಕೂಡ ಆ ಕಾಂಗ್ರೆಸ್ ಪಕ್ಷ ಬಿಟ್ಟು ಅಥವಾ ಯಾವುದೇ ರಾಜಕೀಯ ಪಕ್ಷ ಸೇರಿದಂತೆ ಇರಬಾರ್ದು. ಅವರು ದಯವಿಟ್ಟು ಅವರು ಮಲ್ಲಿಕಾರ್ಜುನ ಅವರು ಈ ಗಾಣಿಗ ಸಮಾಜದ ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ. ಹಾಗೇನೆ ಲಕ್ಷ್ಮಣ ಸವದಿ ಅವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಅವರಿಗೆ ಸ್ವತಂತ್ರ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಅಂತ ಮಾಡಿತ್ತು. ಅವರಿಗೆ ಇದಕ್ಕಿಂತ ದೊಡ್ಡ ಹುದ್ದೆ ಕೊಟ್ಟಿದ್ರೆ ಯಾವ ಪಕ್ಷ ಕೂಡ ಆಗುದಿಲ್ಲ. ಅವ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಆಯ್ಕೆ ಆಗಿದ್ದಾರೆ, ಸಂತೋಷ, ನಮಗೆ ಪ್ರಶ್ನೆ ಇಲ್ಲ. ಆದ್ರೆ ಅವ್ರು ಕೂಡ ನಿನ್ನೆ ಕೋಲಾರದಲ್ಲಿ ಕೂಡ ಮಾತನಾಡಿದ್ದಾರೆ. ನರೇಂದ್ರ ಮೋದಿ ಅವ್ರು ಹೀಯಾಳಿಸಿ ಮಾಡ್ತಕ್ಕಂಥ ಮಟ್ಟಕ್ಕೆ ಅವ್ರು ದಯವಿಟ್ಟು ಹೋಗ್ಬಾರ್ದು. ಒಂದು ಕಾಲದಲ್ಲಿ ನಾವು ಹೇಳ್ತಿದ್ವಿ, ದೇಶಕ್ಕೆ ಮೋದಿ ಕರ್ನಾಟಕದ ಸೌದಿ ಅಂತ ಹೇಳಿ ಒಂದು ಇರ್ತದೇನೋ, ಎಲ್ಲರೂ ಕೂಡ ಇದ್ದೇವೆ. ನಾವು ಹೇಳ್ತಿದ್ದೇವೆ, ಮುಖ್ಯಮಂತ್ರಿ ಆಗುತ್ತೆ ಹೋಗ್ರಿ, ನಾವೆಲ್ಲ ಗಂಗ ಇರ್ತೀವಿ. ನಾವು ಕೂಡ ಹೇಳಿದ್ದೇವೆ ಅವ್ರಿಗೆ, ನಾವೆಲ್ಲ ನಾವು ಮಾಡ್ತೀವಿ, ನೀವು ಬೆನ್ ಇರ್ತೀವಿ, ಮುಖ್ಯಮಂತ್ರಿ ಆದ್ರೂ ಒಳ್ಳೇದೈತೆ ನಮಗೆ ಅಂತ ಹೇಳ್ತೀವಿ. ಅದು ಏನ್ ಕಾಲ ಬತ್ತು ಗೊತ್ತಿಲ್ಲ. ಅವ್ರ ಕಾಂಗ್ರೆಸ್ ಪಕ್ಷ ಅವ್ರು ಗೆದ್ದಾರ ಸಂತೋಷ ಪಡ್ತೀವಿ, ಧನ್ಯವಾದ ಹೇಳ್ತೀವಿ ಅವರಿಗೆ. ಆದ್ರೆ ಜಗತ್ತಿರ್ತಕ್ಕಂಥ ಒಬ್ಬ ನಾಯಕನಿಗೆ ಒಂದು ಸಣ್ಣ ಮಾತಿನಿಂದ ಮಾತಾಡತಕ್ಕಂಥ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದರಿಂದ ಅವರು ಆ ಮಟ್ಟವನ್ನು ಬಿಡ್ಬೇಕಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತು ಸಮಾಜ ಇದು ಗುತ್ತಿಗೆ ಪಡುವಂತದ್ದಲ್ಲ. ಇದು ಯಾರೋ ಒಬ್ರು ನಾನು ತಗೊಂಡು ಸಮಾಜ ನಡೆಯಿಂದ ಬರುವಂತದ್ದಲ್ಲ. ಸಮಾಜ ತಂದೆ ಆಗಿರ್ತಕ್ಕಂಥ ಹಿರಿಮೆಯನ್ನ, ಗರಿಮೆಯನ್ನ, ಇತಿಹಾಸವನ್ನು ಹೊಂದಿರತಕ್ಕಂಥ ಸಮಾಜ ಅದು. ಹೀಗಾಗಿ ಯಾವ ಕಾಲಕ್ಕೆ ಯಾವ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದು, ಚುನಾವಣೆಗಳಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಸ್ವಂತ ನಿರ್ಣಯ ಮಾಡ್ತಕ್ಕಂಥದ್ದು ಐತಿ. ಅದಕ್ಕೆ ಅವರೆಲ್ಲ ಇವತ್ತು ಸಮಾಜದ ಪ್ರಮುಖರು ಈ ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ತಮ್ಮ ವಿಚಾರಗಳನ್ನ ಜನರಿಗೆ ಹೇಳ್ಬೇಕು ಅಂತಕ್ಕಂಥ ವಿಚಾರನ ಮಾಡಿದೀವಿ. ಅದಕ್ಕೆ ಅವ್ರು ಯಾರ ವಿಚಾರಗಳನ್ನ ತೆಗೆದುಕೊಳ್ಳಾರ್ದೇನೆ ನಾವೆಲ್ಲ ಕೂಡ ಈ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮಲ್ಯ ಚಿತ್ರ ಅವ್ರದೇ ಐತಿ. ಇಲ್ಲಿ ಕೂಡ ಅಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಮಲ್ಯ ಚಿತ್ರ ಅವ್ರದೇ ಐತಿ. ಸೀರಿಯಲ್ ನಂಬರ್ 1 2 ಕಡೆ ಕಮಲದ ಗುರುತಿಗೆ ಮತವನ್ನು ಕೊಟ್ಟು ಮತ್ತು ಸಮಸ್ತ ಲಿಂಗಾಯತ ಸಮಾಜಕ್ಕೆ ನಾ ಮನವಿ ಮಾಡ್ಕೋತೀನಿ. ರಮೇಶ್ ಜಿಗಜಿಣಗಿಯವರನ್ನ ನೀವು ಪ್ರಚಂಡ ಬಹುಮತದಿಂದ ನಿಮ್ ಮತ ಕೊಟ್ಟು ಆರಿಸಿ ತರಬೇಕು. ಯಾಕೆ ತರಬೇಕಂದ್ರೆ ರಮೇಶ್ ಜಿಗಜಿಣಗಿಯವರು ಒಬ್ಬ ಅವ್ರ ದಲಿತ ನಾಯಕರು ಇರ್ಬೋದು, ಅವರು ಒಬ್ರು ಲಿಂಗಾಯತರು. ಬಸವಣ್ಣವ್ರ ತತ್ವ ನಾವು ಪಾಲಿಸುವುದೇ ಆದ್ರ ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಡೋರ ಕಕ್ಕಯ್ಯ ಇವರೆಲ್ಲ ಲಿಂಗಾಯತರು. ಇದರಿಂದ ಇವತ್ತಿನ ದಿವಸ ರಮೇಶ್ ಜಿಗಜಿಣಗಿಯವರು ಒಬ್ರು ಲಿಂಗಾಯತ ವ್ಯಕ್ತಿ ಇರೋದ್ರಿಂದ ಲಿಂಗಾಯತರೊಳಗೆ ದಲಿತರು. ಆ ದಲಿತ ಅನ್ನುವಂತ ಪದ ಅಳಿಸುವ ಸಲುವಾಗಿ ಅವರಿಗೆ ಅಂಬೇಡ್ಕರ್ ಅವರಿಗೆ ಅದ್ರೊಳಗ ಸಂವಿಧಾನದಾಗ ಅವರಿಗೆ ದಲಿತ ಸ್ಥಾನ ಕೊಟ್ಟಾರ. ಅವರಿಗೆ ದಲಿತರಾಗಿ ಆಗಬಾರ್ದು, ಉನ್ನತ ಮಟ್ಟಕ್ಕೆ ಬೆಳಿಲ್ಲ ಅಂತ. ಅದಕ್ಕ ಸಮಸ್ತನ ಲಿಂಗಾಯತ ಸಮಾಜಕ್ಕೆ ನಮಗೆ ಕೇಳಿಕೊಳ್ಳೋದಿಷ್ಟೇ, ರಮೇಶ್ ಜಿಗಜಿಣಗಿಯವರನ್ನ ಸಮಸ್ತ ಲಿಂಗಾಯತ ಸಮಾಜ ತಮ್ಮ ಅಮೂಲ್ಯವಾದ ಒಂದು ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು. ಅವರು ಒಬ್ಬ ಲಿಂಗಾಯತ ನಾಯಕರಂತ ನಾವು ತಿಳ್ಕೊಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಕಳಕಳಿ